ಸಾತ್ವಿಕ ಧರ್ಮಾತ್ಮರೇ, ಇಂದು ಕಲಿಪುರುಷನ ವಿಷಯವಾಗಿ ಒಂದಷ್ಟು ಚಿಂತನೆಯನ್ನು ಮಾಡೋಣ. ಮಹಾಭಾರತ ಕಾಲದಲ್ಲಿ ಯಾವ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜ ಬಹಳ ಧರ್ಮಯುಕ್ತವಾದಂಥ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡು ಹೋಗ್ತಾ ಇದ್ದ. ಒಂದು ಸಾರಿ ರಾಜ್ಯ ಪರಿಭ್ರಮಣಕ್ಕಾಗಿ ಎಲ್ಲ ಕಡೆ ನೋಡ್ತಾ ಹೋಗ್ತಾ ಇದ್ದ. ಒಂದು ವಿಲಕ್ಷಣವಾದ ಘಟನೆಯನ್ನು ಪರೀಕ್ಷಿತ ಮಹಾರಾಜ ನೋಡ್ತಾನೆ. ಒಬ್ಬ ಕ್ರೂರನಾಗಿರ್ತಕ್ಕಂಥ ಬಲಾಢ್ಯನಾಗಿರ್ತಕ್ಕಂಥ ಒಬ್ಬ ಮನುಷ್ಯ, ಒಂದು ಹಸು ಆಗ ತಾನೇ ಕರುವಿಗೆ ಜನ್ಮವನ್ನು ಕೊಟ್ಟಿದೆ. ಆ ಕರು ಹಸುವಿನ ಹಾಲನ್ನು ಕುಡಿಲಿಕ್ಕೆ ಹಂಬಲಿಸ್ತಾ ಇದೆ. ಅದೇ ಕ್ಷಣದಲ್ಲಿ ಆ ಯಾವ ವಿಪರೀತವಾಗಿರ್ತಕ್ಕಂಥ ಮನುಷ್ಯ, ಕ್ರೂರ ಪಾಪಿ ಮನುಷ್ಯ, ಆ ಹಸುವಿನ 3 ಕಾಲುಗಳನ್ನು ತನ್ನ ಖಡ್ಗದಿಂದ ಕಟ್ ಮಾಡಿದ್ದಾನೆ. ರಕ್ತ ಸುರಿತಾ ಇದೆ, ಹಸು ನೋವಿನಿಂದ ಬಳಲ್ತಾ ಇದೆ, ಕರು ಹಾಲು ಕುಡಿಲಿಕ್ಕೆ ಹಂಬಲಿಸ್ತಾ ಇದೆ. ಇದನ್ನು ಪರೀಕ್ಷಿತ ಮಹಾರಾಜ ರಥದಲ್ಲಿ ಕೂತು ನೋಡಿದ. ಅವನಂದ, ನನ್ನ ರಾಜ್ಯದಲ್ಲಿ ನಾನು ಜೀವಂತವಾಗಿ ಇರುವಾಗ ನನ್ನ ಕಣ್ಣು ಎದುರಿಗೆ ಈ ಘಟನೆ ನಡೀತಾ ಇದೆ ಅಂತ ಕೇಳಿದರೆ ಎಂಥ ವಿಪರ್ಯಾಸ ಅಂಥೇಳಿ ಬಹಳ ಕ್ರೋಧಿತನಾದ. ರಥದಿಂದ ಇಳಿದ, ಖಡ್ಗವನ್ನು ತಂದ, ಇವನ ಶಿರಚ್ಛೇದನ ಮಾಡಲಿಕ್ಕೆ ಮುಂದಾದ. ಆವಾಗ ಆ ಮನುಷ್ಯ ಅವನನ್ನು ತಡೆದು ನಿಲ್ಲಿಸಿದ. ಮಹಾರಾಜ, ಸ್ವಲ್ಪ ತಡಿ ಅಂಥೇಳಿ. ನಾನು ಯಾರು ಅಂದರೆ ಕಲಿಪುರುಷ. ನಾನು ಬಂದು 36 ವರ್ಷಗಳಾಗಿದೆ. ನನಗೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ, ಅಂಥ ಧರ್ಮಯುಕ್ತವಾದಂಥ ರೀತಿಯಲ್ಲಿ ನೀನು ರಾಜ್ಯಭಾರವನ್ನು ಮಾಡ್ತಾ ಇದ್ದೀಯ. ಹಾಗಾಗಿ ನನಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಶಿವನ ಆದೇಶದ ಮೇರೆಗೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಇದು ಯಾಕೆ ಈ ರೀತಿ ನೀನು ಹಸುವನ್ನು ಕಡಿದಿರುವಂಥದ್ದು, ಈ ರೀತಿ ಏನಿದು ಅಂತ ಹೇಳ್ತಾನೆ, ನೋಡು, ಕೃತಯುಗದಲ್ಲಿ 4 ಚರಣಗಳ ಮೇಲೆ ಧರ್ಮ ಇತ್ತು. ಆನಂತರದಲ್ಲಿ ತ್ರೇತಾಯುಗದಲ್ಲಿ 3 ಪಾದಗಳ ಮೇಲೆ ಧರ್ಮ, 1 ಪಾದದ ಮೇಲೆ ಅಧರ್ಮ ಇತ್ತು. ನಂತರ ದ್ವಾಪರ ಯುಗದಲ್ಲಿ 2 ಪಾದಗಳ ಮೇಲೆ ಧರ್ಮ, 2 ಪಾದದ ಮೇಲೆ ಅಧರ್ಮ ಇತ್ತು. ಈಗ ಮುಂದೆ ಬರುವಂಥ ಯುಗ ಕಲಿಯುಗ. ಕಲಿಯುಗದಲ್ಲಿ 3 ಪಾದಗಳ ಮೇಲೆ ಅಧರ್ಮ ಇರುತ್ತೆ, 1 ಪಾದದ ಮೇಲೆ ಧರ್ಮ ಇರ್ತದೆ. ಅದರ ಸಂಕೇತ ಇದು ಅಂಥೇಳಿ ಅವನು ತೋರಿಸಿಕೊಡ್ತಾ ಇದ್ದಾನೆ. ಆವಾಗ ಹಾಗಿರುವಾಗ ನನಗೆ ಇರಲಿಕ್ಕೆ ನೀನು ಸ್ಥಾನವನ್ನು ಕೊಡಬೇಕು ಅಂತ ಬೇಡ್ತಾನೆ. ಆವಾಗ ಎಲ್ಲಿ ಇರ್ತೀಯ ಅಂತ ಹೇಳ್ತಾನೆ, ನನಗೆ 39 ಸ್ಥಾನಗಳನ್ನು ಕೊಡು ಅಂತ ಬೇಡ್ತಾನೆ. ಅದು ಸಾಧ್ಯ ಇಲ್ಲ ಅಂಥೇಳಿ ಪರೀಕ್ಷಿತ ಮಹಾರಾಜ ಅವನಿಗೆ ಕೇವಲ 3 ಸ್ಥಾನಗಳು ಪ್ರದಾನ ಮಾಡ್ತಾನೆ. ಆದರೆ ಮತ್ತೆ ಅವನ ಹಠ ಹಿಡಿದಾಗ 5 ಸ್ಥಾನಗಳಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ ಪರೀಕ್ಷಿತ ಮಹಾರಾಜ. ಆ 5 ಸ್ಥಾನಗಳು ಯಾವುವು ಅಂತ ಕೇಳಿದರೆ, ದ್ಯೂತಂ, ಪಾನಂ, ಸ್ತೀಹ, ಸೂನ, ಅನೀತಿಕ ಧನ್. ಈ 5 ಸ್ಥಾನಗಳೆಲ್ಲಿದ್ದಾವೆ ಅಲ್ಲಿ ಕಲಿಪುರುಷನ ನಿವಾಸ ಇರುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅಂದರೆ ಮೊದಲನೇದು ಯಾವುದು? ದ್ಯೂತಂ ಅಂದರೆ ಜೂಜಾಟ, ಕ್ರೀಡಾ. ಇದು ಎಲ್ಲಿ ನಡೀತದಲ್ಲ ಅಲ್ಲಿ ಕಲಿಪುರುಷನ ನಿವಾಸ ಇರುತ್ತೆ. ಈಗ ಉದಾಹರಣೆಗೆ ತಾವು ನೋಡ್ತಾ ಇರ್ತೀರಿ, ಈಸ್ಪೆಟ್ಟು, ಓಸಿ, ಜೂಜಾಟ, ಬೆಟ್ಟಿಂಗು, ಅನೇಕ ಕ್ರಿಯೆಗಳು ನಡೀತವೆ. ಅಲ್ಲಿ ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಆ ರೀತಿ ಆಡಿ ನಾನು ಬಹಳ ಪ್ರಭಾವಿಯಾಗಿದ್ದೇನೆ, ನಾನು ಬಹಳ ಗಳಿಸಿದ್ದೇನೆ ಅನ್ನೋರು ನಮಗೆ ಸಿಗಲ್ಲ. ಆ ಆಟವನ್ನು ಆಡ್ತಾ ಮನೆಯನ್ನು ಮಾರ್ತಾರೆ, ಪರಿವಾರವನ್ನು ತೊರಿತಾರೆ, ಅವರಲ್ಲಿರುವ ಎಲ್ಲ ಸಂಪತ್ತಿಯನ್ನು ಅಡ ಇಡ್ಲಿಕ್ಕೆ ತಯಾರಾಗ್ತಾರೆ. ಹಾಗಾಗಿ ಈ ದ್ಯೂತ ಅನ್ನೋದೇನಿದೆಯಲ್ಲ, ಇದು ಕಲಿಪುರುಷನ ನಿವಾಸ ಇರುತ್ತೆ. ಆ ಸಮಯದಲ್ಲಿ ಮನುಷ್ಯನ ಮತಿ ಭ್ರಷ್ಟವಾಗತ್ತೆ. ಹಾಗಾಗಿ ಕಲಿಪುರುಷನ ಒಂದು ಸ್ಥಾನ ಅಲ್ಲಿರೋದ್ರಿಂದ ಈ ದ್ಯೂತ ಅಂದ್ರೆ ಯಾರೂ ಕೂಡ ಜೂಜಾಟವನ್ನಾಡಿ ನಾನು ಸುಖವಾಗಿದ್ದೇನೆ ಅನ್ನುವಂಥವ್ರು ಎಲ್ಲೂ ನಮಗೆ ಸಿಗಲ್ಲ. ಅಲ್ಲಿ ಕಲಿಪುರುಷನ ನಿವಾಸ ಇರುತ್ತೆ. ಆನಂತರದಲ್ಲಿ ಪಾನಂ ಅಂದರೆ ಮದ್ಯಪಾನವನ್ನು ಮಾಡತಕ್ಕಂಥದ್ದು, ಮಾಂಸ ಭಕ್ಷಣೆ ಮಾಡತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಜೈಸ ಅನ್ ವೈಸ ಮನ್.
ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳೇ ನಮ್ಮ ಮನಸ್ಸು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರು ಸಾತ್ವಿಕ ಶುದ್ಧವಾದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ ಅವರ ಮನಸ್ಸು ಪರಿಶುದ್ಧವಾಗಿ ಪರಿಪಕ್ವವಾಗಿ ಇರಲಿಕ್ಕೆ ಸಾಧ್ಯವಾಗತ್ತೆ. ಕ್ಷಣಿಕ ಸುಖ ಆಮಿಷಗಳಿಗೊಳಗಾಗಿ ದುಶ್ಚಟಗಳನ್ನು ಮಾಡಿದರು ಅಂತ ಕೇಳಿದರೆ ಮನಸ್ಸು, ಶರೀರ, ಬುದ್ಧಿ ಪೂರ್ಣ ವಿಕಾರಗೊಳ್ಳುತ್ತೆ ಅನ್ನೋದನ್ನು ಯಾರೂ ಕೂಡ ಮರಿಬಾರದು. ಎಷ್ಟೇ ಸಾತ್ವಿಕ ವ್ಯಕ್ತಿ ಆಗಿದ್ದರೂ ಕೂಡ ಮದ್ಯಪಾನವನ್ನು ಮಾಡಿದಾಗ ಅವರ ನುಡಿ, ಅವರ ನಡೆ, ಅವರ ಕ್ರಿಯೆ, ಅವರ ಭಾವ, ಅವರ ವರ್ತನೆ ಇದೆಲ್ಲದೂ ನಿಮಗೆ ತಿಳಿದಿದೆ. ಹಾಗಾಗಿ ಆ ಪಾನದಲ್ಲೂ ಕೂಡ ಕಲಿಪುರುಷನ ನಿವಾಸ ಇರುತ್ತೆ ಅಂಥೇಳಿ ತಾವು ಅರ್ಥೈಸಿಕೊಳ್ಳಬೇಕು. ಆನಂತರದಲ್ಲಿ ಸ್ತ್ರೀಹ ಅಂತ ಕರೀತಾರೆ, ಅಂದರೆ ಪರಸ್ತ್ರೀಯರನ್ನು ಮಾತೃವತ್ ಪರದಾರೇಶು ಲೋಷ್ಟವತ್ ಪರದ್ರವ್ಯಾಣಿ. ಒಬ್ಬ ಸುಭಾಷಿತಕಾರ ಹೇಳ್ತಾ ಇದ್ದಾರೆ, ಪರಸ್ತ್ರೀಯರನ್ನು ತಾಯಿಯಂತೆ ನೋಡಬೇಕು, ಪರರ ಸಂಪತ್ತಿಯನ್ನು ಮಣ್ಣಿನಂತೆ ನೋಡಬೇಕು ಅಂತ ಹೇಳ್ತಾರೆ. ಯಾರು ಪರಸ್ತ್ರೀ ಸಂಘದಲ್ಲಿ ಮುಳುಗ್ತಾರೆ, ಸ್ತ್ರೀಯರಿಗೆ ಅಪಮಾನವನ್ನು ಮಾಡ್ತಾರೆ, ಸ್ತ್ರೀಯರಿಗೆ ನಿಂದೆ ಆರೋಪಗಳನ್ನು ಮಾಡ್ತಾರೆ, ಸ್ತ್ರೀಯರಿಗೆ ಹಿಂಸೆಯನ್ನು ಕೊಡ್ತಾರೆ, ಅಲ್ಲಿ ಕಲಿಯ ನಿವಾಸ ಇರುತ್ತೆ. ಅವರ ನಾಶ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಸ್ತ್ರೀ ಸಂಘದಲ್ಲೂ ಕೂಡ ಕಲಿಪುರುಷನ ನಿವಾಸ ಇರುತ್ತೆ ಅಂತಕ್ಕಂಥದ್ದು. ಆನಂತರದಲ್ಲಿ ಸೂನ ಅಂದರೆ ಹಿಂಸೆ, ಬೇರೆಯವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಕಷ್ಟವನ್ನು ಕೊಡುವಂಥದ್ದು, ಅಪಮಾನವನ್ನು ಮಾಡುವಂಥದ್ದು, ಸುಳ್ಳು ಆರೋಪಗಳನ್ನು ಹೊರಿಸಿ ಅವರಿಗೆ ಕಷ್ಟವನ್ನು ಕೊಡುವಂಥದ್ದು, ಈ ಪಾಪ ಕೃತ್ಯ ಏನಿರುತ್ತಲ್ಲ ಅಲ್ಲಿ ಕಲಿಯ ನಿವಾಸ ಇರುತ್ತೆ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ಇತ್ತೀಚೆಗೆ ಸಾಕಷ್ಟು ಜನರು ಒಂದಷ್ಟು ಶರೀರದಲ್ಲಿ ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಎಲ್ಲರ ಮೇಲೆ, ಎದುರಿಗೆ ಬರೋರ ಮೇಲೆ ಜಗಳವನ್ನು, ಗೊಂದಲಗಳನ್ನು, ಆತಂಕವನ್ನು ಸೃಷ್ಟಿ ಮಾಡುವಂಥದ್ದಾಗತ್ತೆ. ಆ ಸಮಯದಲ್ಲಿ ಅವರು ಪ್ರಜ್ಞೆಯನ್ನು ಕಳ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಭಾವನೆಗಳು ಕೂಡ ವ್ಯರ್ಥವಾಗಿ ಹೋಗ್ತಾ ಇರ್ತವೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ಕಲಿ ನಿವಾಸ ಇರುತ್ತೆ ಅನ್ನೋದು. ಅದಕ್ಕೆ ಹೇಳ್ತಾ ಇದ್ದಾರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾರೆ. ಪುಣ್ಯ ಅಂತ ಕೇಳಿದರೆ ಪರರಿಗೆ ಉಪಕಾರವನ್ನು ಮಾಡುವಂಥದ್ದು, ಪಾಪ ಅಂತ ಕೇಳಿದರೆ ಪರರಿಗೆ ಹಿಂಸೆಯನ್ನು ಕೊಡುವಂಥದ್ದು, ನೋವನ್ನು ಕೊಡುವಂಥದ್ದು, ಸಂಕಟಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಸೂನ ಕಲಿಯ ನಿವಾಸ ಇರುತ್ತೆ ಅಂತಕ್ಕಂಥದ್ದು. ಮುಂದೆ ಹೇಳ್ತಾರೆ ಅನೀತಿಕ ಧನ್ ಅಂದರೆ ಅನ್ಯಾಯದ ಸಂಪತ್ತಿ. ಅನ್ಯಾಯದಿಂದ ಎಲ್ಲೆಲ್ಲಿ ಸಂಪತ್ತಿ ಗಳಿಸ್ತಾರಲ್ಲ ಅಲ್ಲಿ ಕಲಿ ನಿವಾಸ ಇರುತ್ತೆ. ಭಕ್ತ ಬಾಂಧವರೇ, ತಾವು ಒಂದು ಚಿಂತನೆ ಮಾಡಿ, 100 ರೂಪಾಯಿ ಇದ್ದರೂ, 1000 ರೂಪಾಯಿ ಇದ್ದರೂ, ಲಕ್ಷ ರೂಪಾಯಿ ಇದ್ದರೂ, ಕೋಟಿ ರೂಪಾಯಿ ಅಷ್ಟೇ ಅಲ್ಲ, ಸಾವಿರಾರು ಕೋಟಿ ಸಂಪತ್ತಿ ಇರಲಿ, ಎಷ್ಟೇ ಇದ್ದರೂ ಕೂಡ ಆ ಮನುಷ್ಯ ಉಣ್ಣುವಂಥದ್ದು ಅನ್ನವನ್ನೇ. ಬಹಳ ದುಡ್ಡಿದೆ ಅಂತ ಬಂಗಾರ ಬೆಳ್ಳಿ ತಿನ್ನಲಿಕ್ಕಾಗಲ್ಲ. ನಮ್ಮ ಹತ್ರ ಭಾಳ ಆಸ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಆ ಆಸ್ತಿಯನ್ನೇನಾದರೂ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೇಳುವಂಥ ತಾತ್ಪರ್ಯ ಏನು ಅಂತ ಕೇಳಿದರೆ, ಅನ್ಯಾಯದಿಂದ ಗಳಿಸಿರುವಂಥ ಸಂಪತ್ತಿ ಏನಿದೆಯಲ್ಲ ಕಲಿಯ ನಿವಾಸ ಇರುತ್ತಲ್ಲಿ. ಅದು ನಿಮಗೆ ಯಾರಿಗೂ ಕೂಡ ಸುಖವನ್ನು ಕೊಡಲ್ಲ, ಶಾಂತಿಯನ್ನು ಕೊಡಲ್ಲ, ನೆಮ್ಮದಿಯನ್ನು ಕೊಡಲ್ಲ, ಆರೋಗ್ಯವನ್ನು ಕೊಡಲ್ಲ, ಭಾವನೆಗಳನ್ನು ಕೊಡಲ್ಲ, ಎಲ್ಲವನ್ನು ಹಾಳು ಮಾಡುತ್ತೆ. ಅಂದರೆ ಮೂಲ ಧನವನ್ನು ಕೂಡ ಅದು ತೊಗೊಂಡು ಹೋಗುವಂಥದ್ದಾಗತ್ತೆ. ಇವತ್ತು ನಾವು ಸಾಕಷ್ಟು ಕಡೆ ಗಮನಿಸ್ತೇವೆ, ನೀವೆಲ್ಲ ನೋಡ್ತಿರ್ತೀರಿ. ಅನ್ಯಾಯದಿಂದ ಯಾವ ಪ್ರಕಾರ ಹಣವನ್ನು ಗಳಿಸ್ತಾರೆ, ಎಷ್ಟು ಜನರಿಗೆ ಹಿಂಸೆಯನ್ನು ಕೊಟ್ಟಿರ್ತಾರೆ, ಎಷ್ಟು ಜನರಿಗೆ ನೋವನ್ನುಂಟು ಮಾಡಿರ್ತಾರೆ. ಆ ರೀತಿ ಗಳಿಸಿರುವಂಥ ಸಂಪತ್ತಿ ಪಾಪದ ಸಂಪತ್ತಿ ಪಾಪಕ್ಕೆ ಹೋಗುತ್ತೆ. ಅಥವಾ ದುಷ್ಟ ಸಂತಾನ ಉತ್ಪತ್ತಿಯಾಗಿ ಆ ಮಕ್ಕಳಿಂದಲೇ ಜೂಜಾಟ, ಈಸ್ಪೆಟ್ಟು, ಕ್ರಿಕೆಟು, ಬೆಟ್ಟಿಂಗು ಅಂಥೇಳಿ ಆ ಹಣವನ್ನು ನಾಶ ಮಾಡ್ತಾರೆ. ಇಲ್ಲ ಅಂತ ಕೇಳಿದರೆ ಆರೋಗ್ಯಹೀನ ಸ್ಥಿತಿ ನಿರ್ಮಾಣವಾಗಿ ಆ ಹಣ ನಾಶವಾಗತ್ತೆ. ಆನಂತರದಲ್ಲಿ ಅನೇಕ ಸಮಸ್ಯೆಗಳಿಂದ ಆ ಹಣ ಅವರಿಂದ ದೂರ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಇದು ಏನು ಅಂತ ಕೇಳಿದರೆ, ಕಲಿಯ ಪುರುಷನ ನಿವಾಸ ಈ 5 ಸ್ಥಾನಗಳು, ಈ 5 ಕೃತ್ಯಗಳಿಂದ ಅನೇಕ ಜನ್ಮಗಳಲ್ಲಿ ಪಾಪಗಳನ್ನು ಆ ಪಾಪಗಳು ನಿರ್ಮಾಣ ಆಗಿ ದುಃಖವನ್ನು ಅನುಭವಿಸುವಂಥ ಪ್ರಸಂಗ ನಮಗೆ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ದ್ಯೂತಂ ಪಾನಂ ಸ್ತೀಹ ಸೂನ ಅನೀತಿಕ ಧನ್, ಈ 5 ಸ್ಥಾನದಲ್ಲಿ ಕಲಿಯ ನಿವಾಸ ಇರುತ್ತೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕಲಿಪುರುಷನೇ ಹೇಳಿರುವಂಥದ್ದಾಗಿದೆ. ಆ ಕಲಿಪುರುಷ ಆ ಪಾಪದ ಸಂಪತ್ತಿ ವಿಷಯವಾಗಿ ಆ ಯಾವ ಪರೀಕ್ಷಿತ ಮಹಾರಾಜನ ಮೇಲೆ ಏನಾಯಿತು ಅನ್ನೋದನ್ನು ನಾಳೆಯ ಒಂದು ಸಂಚಿಕೆಯಲ್ಲಿ ತಮ್ಮ ಗಮನಕ್ಕೆ ತರುವಂಥವ್ರು ಆಗ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸಿ ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ಹೋಗೋಣ. ಈ 5 ಪ್ರಕಾರವಾಗಿರ್ತಕ್ಕಂಥ ಪಾಪವನ್ನು ನಾವು
ದೂರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ ಭೂಯಾತ್.